ಬಾಕಿ ಕಾಲದಲ್ಲಿ ಜನರೆಲ್ಲ ಕಾಡುಗುಡ್ನಲ್ಲಿ ಇರುವಾಗ ನಮ್ಮಲ್ಲಿ ಇಲ್ಲಿ ಬುದ್ಧಿವಂತರಿದ್ದರು. ಆ ಕಾಲವನ್ನೆಲ್ಲ ನಾವು ಮರೆತುಬಿಟ್ಟು ಈಗ ನಾವೆಣಿಸೋದು ಈಗ ಭಾಳ ಸುಲಭ. ಎಲ್ಲ ಪ್ರಾಬ್ಲಮ್ಸ್ಗೆ ಜೀವನದಲ್ಲಿ ಬಹಳ ಸರಳವಾದ ಇದಿದೆ, ರಿಲೀಫ್ ಇದೆ, ಸರಳವಾದ ಔಷಧಿ ಇದೆ. ಏನು ಔಷಧಿ ಅಂದರೆ ನಿಮ್ಮನ್ನು ನೀವು ಬದಲಾಯಿಸಿದರೆ ಸಾಕು. ಈ ಲೋಕವನ್ನು ಬದಲಾಯಿಸಲಿಕ್ಕೆ ಹೋಗಬೇಡಿ, ನಿಮ್ಮನ್ನು ನೀವು ಬದಲಾಯಿಸಿ. ನಿಮ್ಮ ಆಹಾರವೇ ನಿಮ್ಮ ಔಷಧಿ ಆಗಲಿ, ನಿಮ್ಮ ವ್ಯಾಯಾಮವೇ ನಿಮ್ಮ ಆರೋಗ್ಯಕ್ಕೆ ಬೂನದಿಯಾಗಲಿ, ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಇರಲಿ, ನಿಮ್ಮ ಮನಸ್ಸಿನಲ್ಲಿ ಬೇರೆಯವರಿಗೆ ಅನ್ಯಾಯ ಮಾಡುವಂಥ ಪ್ರಕ್ರಿಯೆ ಮಾಡಬೇಡಿ. ಕೆಲಸ ಮಾಡಿ, ಸುಮ್ಮನೆ ಕೂತ್ಕೊಂಡು ಮಾಡಬೇಡಿ. ಇದು ಎಷ್ಟು ಸರಳ ನೋಡಿ. ಏನಾದರೂ ಇದ್ರಲ್ಲಿ ಕಷ್ಟ ಉಂಟಾ? ಇಲ್ಲ. ಕೆಲಸ ಮಾಡಲಿಕ್ಕೆ ಹುರುಪು, ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಉತ್ಸಾಹ, ಆಹಾರದಲ್ಲಿ ಜಾಗ್ರತೆ, ಕೆಲಸ ಹೆಚ್ಚಿಗೆ, ವ್ಯಾಯಾಮ ಕಡಿಮೆ, ಮತ್ತು ಮನುಷ್ಯನ ಎಲ್ಲರೂ ನಾವು ಅಂತ ಎಣಿಸಿಕೊಳ್ಬೇಕು. ಯಾಕೆಂದರೆ ಕ್ವಾಂಟಮ್ ಫಿಸಿಕ್ಸ್ ನಿಮಗೆ ತಿಳಿದರೆ ನೀವು ಮತ್ತು ನಾನು ಬೇರೆ ಅಲ್ಲ. ಈಗ ನಾನು ನಿಮಗೇನಾದರೂ ಅನ್ಯಾಯ ಎಣಿಸಿದರೆ ನನಗೆ ಅನ್ಯಾಯ ಮಾಡಿಕೊಂಡಾಗ ಆಗ್ತದೆ. ಯಾಕೆಂದರೆ ನೀವು ನಾನು ಒಂದೇ ಶಕ್ತಿ. ನಾವು ಎರಡು ಜನರು. ಈ ಭೂಲೋಕ ಅಂತ ಹೇಳುವುದು ಒಂದು ಸಮುದ್ರ ಇದ್ದ ಹಾಗೆ. ಅದು ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಈ ಭೂಲೋಕ. ಅದರಲ್ಲಿ ನೀವು ಒಂದು ವೇವ್, ನಾನೊಂದು ವೇವ್. ಸೊ ಒಂದು ವೇವ್ಗೆ ಇನ್ನೊಂದು ವೇವ್ಗೆ ಒಂದೇ ನೀರಲ್ವ? ಹಾಗೆ ನಿಮಗೂ ನಮಗೂ ಒಂದೇ ಶಕ್ತಿ. ಆ ಶಕ್ತಿಯೇ ನಮ್ಮನ್ನು ನೋಡಿಕೊಳ್ಳೋದು, ಆ ಶಕ್ತಿಯೇ ನಮ್ಮನ್ನು ಆರೋಗ್ಯದಲ್ಲಿಡೋದು, ಆ ಶಕ್ತಿಯೇ ನಮಗೆ ಕಾಯಿಲೆ ಬರೆಸೋದು, ಅದೇ ಶಕ್ತಿಯಿಂದ ಕಾಯಿಲೆಯನ್ನು ತೆಗೆಯೋದು. ಇದಕ್ಕೆ ಹೇಳೋದು ಕ್ವಾಂಟಮ್ ಹೀಲಿಂಗ್ ಅಂತ. ಎಂಥ ಕಾಯಿಲೆಯನ್ನು ಗುಣ ಮಾಡ್ಬೋದು ಕ್ವಾಂಟಮ್ ಹೀಲಿಂಗ್ನಲ್ಲಿ. ಬಟ್ ಅದಕ್ಕೆ ತುಂಬ ನಾವು ಮೇಲೆ ಹೋಗಬೇಕು ಆಲೋಚನೆ ಮಾಡಲಿಕ್ಕೆ. ಅದು ಭಾಳ ಸುಲಭ ಇಲ್ಲ. ಅದನ್ನು ಆಲೋಚನೆ ಮಾಡಿದರೆ ಈ ಲೋಕ ಭಾಳ ಸುಲಭದ ವಿಚಾರ. ನಾವು ತಿನ್ನೋದು ಇಷ್ಟು ಆಹಾರ ಬೇಡ. ಆ್ಯಕ್ಚುಲಿ ನೀವು ನಂಬಲಿಕ್ಕಿಲ್ಲ, ನಾವು ಇಷ್ಟು ತಿನ್ನೋದು ಹೆಚ್ಚಾಗಿ ನಮಗೆ ಕಾಯಿಲೆ ಬರೋದು ಹೆಚ್ಚಿತ್ತು. ಈಗ ಗ್ಯಾಸ್ ಅಂತ ಹೇಳಿದ್ರಿ ನೀವು, ಆ್ಯಸಿಡ್ ಹೆಚ್ಚಾಗೋದು ತಿನ್ನೋದು ಹೆಚ್ಚಾಗಿ. ನಾನು ಯಾವಾಗಲೂ ನಮ್ಮ ಪೇಷಂಟ್ಸ್ಗೆ ಹೇಳೋದು, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ ಒಂದು 6 ಗಂಟೆವರೆಗೆ ಸ್ವಲ್ಪ ಏನಾದರೂ ತಿನ್ನಿ, ಆದರೆ ಆಚೆಗೂ ಈಚೆಗೂ ಏನು ತಿನ್ನಲಿಕ್ಕೆ ಹೋಗಬೇಡಿ. ಮತ್ತು ಆ 7 ದಿವಸದಲ್ಲಿ ಒಂದು 5 ದಿವಸ ಹೀಗೆ ಮಾಡಿ, ಒಂದು 6 ದಿವಸ ಮಾಡಿ ಹೆಚ್ಚಿಗೆ ಅಂದರೆ 1 ದಿವಸ ಉಪವಾಸ ಮಾಡಿ. ಈ ಉಪವಾಸ ಮಾಡೋದ್ರಿಂದ ಎಷ್ಟು ದೊಡ್ಡ ಸಂಗತಿ ಆಗ್ತದೆ ಅಂದರೆ, ಒಂದು ನಿಮ್ಮ ಅಂಗಾಂಗಗಳಿಗೆಲ್ಲ ರೆಸ್ಟ್ ಸಿಗ್ತದೆ. ಎರಡನೇದು ಈಗ ಏನು ನಮ್ಗೆ ಗೊತ್ತಾಗಿದೆ ಅಂದರೆ, ಈ ಒಂದು ಪೀರಿಯಾಡಿಕ್ ಈಗ ಉಪವಾಸ ಮಾಡೋದರಿಂದ ನಿಮ್ಮ ಜೀವಾಣುಗಳಿಗೆಲ್ಲ ಹುರುಪು ಹುಟ್ಟುತ್ತದೆ, ಜೀನ್ಸ್ ರೀಜನ್ರೇಟ್ ಆಗ್ತದೆ, ಈ ಸೆನೆಸೆನ್ಸ್ ಕಮ್ಮಿ ಆಗ್ತದೆ, ನಿಮ್ಮ ಇಮ್ಯೂನ್ ಸಿಸ್ಟಮ್ ರೀಪ್ರೊಡ್ಯೂಸ್ ಆಗ್ತದೆ. ನೀವು ಉಪವಾಸ ಮಾಡಿದ ಕೂಡಲೇ ನಿಮ್ಮ WBC ಕೌಂಟ್ ಕೆಳಗೆ ಬರ್ತದೆ. ಆ ವೈಟ್ ಸೆಲ್ ಕೌಂಟ್ ಕೆಳಗೆ ಬಂದ ಕೂಡ ಇಮ್ಯೂನ್ ಸಿಸ್ಟಮ್ ಹೇಳಿದೆ ಇಲ್ಲ ನಾನು ಹೊಸ್ತು ಮಾಡಬೇಕು ಅಂತ ಹೊಸ ಸೆಲ್ಸ್ ಆಗ್ತದೆ. ಸೊ ಪೀರಿಯಾಡಿಕ್ ನಮ್ಮ ಪೂರ್ವಜರು ನೋಡಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಸಂಕಷ್ಟಿ, ಇನ್ನೊಂದು ಕೆಲವರು ಸೋಮವಾರ ಉಪವಾಸ, ಮತ್ತೊಬ್ಬರು ಶುಕ್ರವಾರ ಉಪವಾಸ, ಮತ್ತೊಬ್ಬರು ದೇವಿಗೆ ಉಪವಾಸ, ಇನ್ನೊಬ್ಬರು ದೇವರಿಗೆ ಉಪವಾಸ. ಇದೆಲ್ಲ ಮಾಡೋದು ಫೂಲಿಶ್ ಅಲ್ಲ, ದೊಡ್ಡ ಸಂಗತಿ ಇದು. ಇದರಲ್ಲಿ ನೀವು ಆಯುಷ್ಯವನ್ನು ಹೆಚ್ಚು ಮಾಡ್ಬೋದು. ಕ್ಯಾಲರಿ ಇಂಟೇಕ್ ಕಮ್ಮಿ ಆದ ಹಾಗೆ ಆಯುಷ್ಯ ಹೆಚ್ಚಾಗ್ತದೆ. ಸೊ ಇದೆಲ್ಲ ಮಾಡಿದರೆ ನಿಮ್ಮ ಗ್ಯಾಸಿನ ಪ್ರಾಬ್ಲಮ್ ಕೂಡ ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ. ಸರಳ ಜೀವನ, ಬಹಳ ಸರಳ ಜೀವನ. ಕಾಂಪ್ಲಿಕೇಟ್ ಮಾಡಬೇಡಿ. ನಾವು ಜೀವನವನ್ನು ಕಾಂಪ್ಲಿಕೇಟ್ ಮಾಡಿಕೊಂಡು ಎಲ್ಲ ಕಾಯಿಲೆಗಳನ್ನು ಬರೆಸೋದು, ಆಹ್ವಾನಿಸೋದು, ಅದಕ್ಕೆ ಬಾ 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 ಅಂತ. ಹಿಂದಿನ ಕಾಲದಲ್ಲಿ ಹೇಳ್ತಕ್ಕಂತಹ ಮಾತು ಹಿತಬುಕ್ ಮಿತಬುಕ್ ಕಾಲಬುಕ್ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮರ್ಥನೀಯವಾದಂತಹ ಪದ ಅಂತೀವಿ. ನಮ್ಮ ಹಿಂದಿನವರು ಹೇಳಿದ ಪ್ರತಿಯೊಂದು ಅದಕ್ಕೆ ಒಂದು ಸೈನ್ಸ್ ಉಂಟು, ಆಬ್ಸರ್ವೇಷನಲ್ ರಿಸರ್ಚ್. ಅದು 1-2 ದಿವಸ ಅನುಭವ ಅಲ್ಲ. ಈಗ ನಾವು ನಮ್ಮ ರಿಸರ್ಚ್ ಆಗಿ ಗೊತ್ತುಂಟ, ಒಂದು ಸಲ ಪೇಪರ್ ಬರುತ್ತೆ, ಕಾಫಿ ಕುಡಿದ್ರೆ ಒಳ್ಳೆಯದು, ಮತ್ತೊಂದು ಪೇಪರ್ ಬರುತ್ತೆ, ಕಾಫಿ ಕುಡಿದ್ರೆ ಹಾಳು. ಇದೆಲ್ಲ ಒಂದು ರಿಡಕ್ಷನಿಸ್, ಅಷ್ಟೊಂದು ಕೊಹೊರ್ಟ್, ಒಂದು ಸ್ವಲ್ಪ ಜನರು ನೋಡೋದು. ನಮ್ಮದು ಮುಂಚಿನ ಮಾತುಗಳು ಹಾಗಲ್ಲ. ಇದು ಲಕ್ಷಾಂತರ ವರ್ಷ, 100 ವರ್ಷ, 1000 ವರ್ಷ ಒಬ್ಸರ್ವ್ ಮಾಡಿ 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 ಬಂದಂಥ ಆ ತತ್ವಗಳು. ಅದನ್ನು ನಾವು ತಾತ್ಸಾರವಾಗಿ ನೋಡಬಾರ್ದು. ಅದರಲ್ಲಿ ತುಂಬ ಜ್ಞಾನ ಇದೆ. ಅದನ್ನು ತಿಳ್ಕೊಳ್ಳಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡಿದವಾಗ ಜೀವನ ಸರಳ ಆಗ್ತದೆ. ನಮ್ಮ ಇಲ್ಲಿದ್ದಂಥ ಬುದ್ಧಿವಂತಿಕೆ ಸಾಧಾರಣ ಈ ಭೂಲೋಕದಲ್ಲಿ ನನಗೆ ತಿಳಿದ ಹಾಗೆ ಎಲ್ಲಿ ಇರಲಿಲ್ಲ. ಬಾಕಿ ಕಾಲದಲ್ಲಿ ಜನರೆಲ್ಲ ಕಾಡುಗುಡ್ನಲ್ಲಿ ಇರುವಾಗ ನಮ್ಮಲ್ಲಿ ಇಲ್ಲಿ ಬುದ್ಧಿವಂತರಿದ್ದರು. ಆ ಕಾಲವನ್ನೆಲ್ಲ ನಾವು ಮರೆತುಬಿಟ್ಟು ಈಗ ನಾವೆಣಿಸೋದು ಈಗ ಪಾಶ್ಚಾತ್ಯರಿಂದ ಬಂದದ್ದೇ ದೊಡ್ಡ ಸಂಗತಿ ಅಂತ. ನೋಡಿ ಎಷ್ಟು ದೊಡ್ಡ ಆಘಾತ ಆಯ್ತು. ಫಾರ್ ಎಕ್ಸಾಂಪಲ್, ನಾನು 45 ವರ್ಷದಿಂದ ಹೇಳ್ತೇನೆ, ಈ ಕೊಲೆಸ್ಟ್ರಾಲು, ಈ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಒಂದು ಸಂಗತಿ ಇಲ್ಲ, ದಯವಿಟ್ಟು ಅದನ್ನೆಲ್ಲ ಮಾಡಬೇಡಿ, ಅದಕ್ಕೆ ಮದ್ದೆಲ್ಲ ತೆಕ್ಕೊಳ್ಬೇಡಿ ಅಂತ. ಈಗ ಎಷ್ಟೋ ಜನರಿಗೆ ಅನ್ಯಾಯ ಮಾಡಿದ ನಂತರ ಅಮೆರಿಕದವ್ರು ಹೇಳ್ತಾರೆ, ಹೌದು ಕೊಲೆಸ್ಟ್ರಾಲ್ ಒಂದು ಔಷಧ ಕಾಯಿಲೆ ಅಲ್ಲ, ಅದಕ್ಕೆ ಔಷಧಿ ಬೇಡ, ಆ ಕೊಲೆಸ್ಟ್ರಾಲ್